ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಲೇ ಸೀನಪ್ಪ, ಏನ್ಲ ಇವತ್ತು ಹಿಂಗೆ ಕಾಮ್ತಿದ್ಯಾ? ನೀರು ಗೀರು ಒಯ್ಕೊಂಡು ಒಳ್ಳೆ ದೇವ್ರು ಕಣ್ಣಂಗೆ ಕಾಮ್ತಿದ್ಯಲ್ಲೋ ಅಲ್ವಲ್ಲ? ಇವತ್ತು ಎಣ್ಣೆ ಕುಡ್ದಿದ್ಯೇನೋ? ಕುಡ್ದಿಲ್ವಾ? ಸುಮ್ನಿರಿ ಗೌಡ್ರಿ, ನಕ್ಸರ ಮಾಡಬೇಡ್ರಿ. ನಮ್ಮ ತಾಯಣ್ಣಗೂ ಕುಡ್ದಿಲ್ಲ ಗೌಡ್ರಿ. ರಾಮನವಮಿ ಹಬ್ಬದ ದಿನ ಯಾರನ್ನ ಎಣ್ಣೆ ಕುಡಿತಾರని ಹೇಳ್ರಿ. ಬೈನಾಗ ಅದೇನಿದ್ರು ಈ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಬರ್ಬೇಕು. ಇವಾಗ ದೇವರಣೆ ಕುಡ್ದಿಲ್ಲ ಗೌಡ್ರಿ. ಆಹಾ ನೋಡ್ಲಾ, ಎಂಥ ಚಂದ ಕಾಮ್ಚಲಲ್ಲ ಎಣ್ಣೆ ಕುಡಿಲಿಲ್ಲ ಅಂದರೆ. ಕುಡಿದು ಬಿಟ್ರೆ ಈಗಳಲ್ಲೇ ನಿನಗಂತೂ ನೀನು ಏನು ಮಾತಾಡ್ತಿದ್ದೀನಿ ಎಂಬುದೇ ನೆಪ್ಪಿರಲ್ಲ ಕಂಡ್ಲ. ಕುಡಿದಂಗೆ ಇದ್ಬಿಡ್ಲ ಹಿಂಗೆ ಸುಮ್ಮನ. ಸುಮ್ನಿರಿ ಗೌಡ್ರಿ, ಎಣ್ಣೆ ಕುಡಿದಂಗೆ ಇರೋಕ್ಕಾಗಲ್ಲ ನನ್ನ ಕೈಲಿ. ಆಲೆನ ಬಾಯಿ ಪಿಟ 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 ಅಂತ ಐತಿ. ಎದ್ದಾಗಿಂದು ಒಂದು ಹನಿನೂ ಬಾಯಕ್ಕೆ ಬಿಟ್ಟಿಲ್ಲ. ಹಬ್ಬ ಇಲ್ಲ ಅಂದ್ಬಿಟ್ಟಿದ್ರೆ ಇಷ್ಟೊತ್ತು ಕಾಲ 90 ಹೋಗಿರೋವು. ಬಾಯೆಲ್ಲ ಪಿಟ ಪಿಟ ಅಂದು ಕೈ ಕಾಲೆಲ್ಲ ನಡುದಂಗೆ ಹಾಕವೆ. ತಲೆನೇ ಓಡಲ್ಲ ಗೌಡ್ರಿ ಎಣ್ಣೆ ಕುಡಿಲಿಲ್ಲ ಅಂದ್ರೆ. ಹೋಗ್ಲಿ ಬಿಡ್ಲಾ ಅಲ್ವಲ್ಲ ಸೀನಾ? ನೆನ್ನೆ ದಿನ ಅವನೇನೋ ರಂಗನಾಥಪ್ಪ ಯಾತ ಜೋರಾಗಿ ನಿಗರಾಡ್ತಿದ್ನಂತೆ, ಏನಲ್ಲ ಏನೋ? ಗೌಡ್ರೆ ಐತೆ, ಅವ್ನು ರಂಗಣಗೈತೆ, ನನ್ನ ಕೈಯಾಗಿ ಐತೆ. ಒಂದಿನಲ್ಲ ಒಂದಿನ ಎಣ್ಣೆ ಹಾಕಿ ಮುಂದ್ಬಿಟ್ಟು ಅವ್ನು ಮನೆ ಮುಂದೆ ಅವ್ನು ಮರ್ಯಾದೆ ತೆಗಿಲಿಲ್ಲ ಅಂದ್ರೆ ನಾನು ಮಾತ್ರ ಸೀನಪ್ಪನೇ ಅಲ್ಲ. ಏನ್ ತಿಳ್ಕೊಂಡೆ ಅವ್ನು ಗೌಡ್ರೆ? ಅವನು ನಿಮ್ಮ ಮಕ ನೋಡ್ಕೊಂಡು ಸುಮ್ಮನಾಗಿದ್ದೀನಿ. ಗೌಡ್ರಿಗೆ ಹೇಳ್ದಂಗೆ ಏನು ಮಾಡಬಾರ್ದು ಅಂತ ನಾನು ಸುಮ್ಮನಾಗಿರೋದು ಅಷ್ಟೇನ. ನಿಮ್ಮ ಮುಂದೆನ ಹೋಗಲ್ಲ ಬರಲ್ಲ ಅಂತಾನೆ, ನಾನು ರಾಮನವಮಿ ಹಬ್ಬಕ್ಕೆ ದುಡ್ಡು ಕೊಡಲ್ಲ ಅಂತಾನೆ. ರಾಮನವಮಿ ಹಬ್ಬದ ದುಡ್ಡನಾಗೆ ನಾವು ಜನಗಳಿಗೆಲ್ಲ ಮೋಸ ಮಾಡ್ತೀವಂತೆ. ದುಡ್ಡೆಲ್ಲ ಇಸ್ಕೊಂಡ್ಬಿಟ್ಟು ಅವ್ರ ದುಡ್ಡ ನಾವು ಕುಡಿದು ಕೇಕೆ ಹೊಡಿತೀವಂತೆ. ಏನು ಲೋಪರ್ ನನ್ನ ಮಗ ಗೌಡ್ರಿ ಅವನು. ನಾನು ನಿಮ್ಮ ಮಕ ನೋಡ್ಕೊಂಡು ಸುಮ್ಮನಾಗಿಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಮಕ ಮುತ್ತಿ ನೋಡ್ತಿರ್ಲಿಲ್ಲ, ಕಲ್ಲಪ್ಪಲ್ಲ ತಾಡಿ ಏರಿಕೆ ಬಿಡ್ತಿದ್ದೆ. ನಾನು ಎಣ್ಣೆ ಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಾಗಲ್ಲ. ಏನಂದ್ರೆ ದಮ್ ತಡ್ಕೊಂಡು ಸುಮ್ಮನಿದ್ದೀನಿ. ಒಂದೀಟ್ ಹಬ್ಬ ಆಗಲಿ ಪೂಜೆ ಎಲ್ಲ ಮುಗಿಲಿ ಅಂತಾನ ಸುಮ್ಮನಿದ್ದೀನಿ. ಅಯ್ಯ ಅವ್ ಏನು ತಿಳ್ಕೊಳ್ಳ ಗೌಡ್ರಿ ಅವ್ನು ನಮ್ಮ ಬಗ್ಗೆನ? ಅವ್ನಿಗೈತೆ, ಅವನಿಗೆ ಸರಿಯಾಗಿ ಕಾದೆ ಮಾತ್ರ ಟೈಮ್ ನೋಡಿ ಹೊಡಿತೀನಿ ಗೌಡ್ರಿ ಅವನ್ನ. ಬೇಡ ಕಂಡ್ಲ ಸೀನಾ, ಬೇಡ ಕಂಡ್ಲ. ತಡಿಲ್ಲ ಒಂದ್ರೊಬ್ಬಟ್ಟು ತಡಿಯಲ್ಲ. ಈಗಳಲ್ಲೇ ಅವನಿಗೆ ನನ್ನ ಮೇಲೆ ಶೇಡ್ ಐತಿ. ನಾನು ಊರಾಗೆ ಜನಗಳು ಮರ್ಯಾದೆ ಕಾಪಾಡ್ಕೊಂಡು ಎಲ್ಲರ ತಗೋ ಸೈ ಅನ್ನಿಸ್ಕೊಂಡು ಓಡಾಡ್ತಾ ಇದ್ದೀನಿ ನೋಡು. ಅದಕ್ಕೆ ಅವನಿಗೆ ತಡ್ಕೊಂಬಕ್ಕಾಗಿಲ್ಲ. ನನ್ನ ಮೇಲಿರೋ ಸಿಟ್ಟನ್ನ ನಿಮ್ಮ ಮೇಲೆ ಹಾಕ್ತಾ ಇದ್ದಾನೆ. ಅದಕ್ಕೆ ಒಂದ್ರೊಬ್ಬಟ್ಟು ತಡಿ ನೀನು. ಒಂದ್ರೊಬ್ಬಟ್ಟು ತಡಿ. ಸುಮ್ಮನೆ ನೀನ್ಯಾಕೆ ಬಲಿ ಪಶು ಆಗ್ತೀವಳ ಅವನ ಮುಂದೆ? ಬೇಡ. ಈಗ ಜನ ನಿನ್ನ ಕುಡ್ಕ ಅಂತಾರೆ. ಈಗ ನಿನ್ನ ಮೇಲೆ ಜಗಳ ಮಾಡಿ ತಿರುಗಿ ನನ್ನ ಮೇಲೆ ಎತ್ತು ಕಟ್ಟಾಕಿ ಅವ್ನು ಮಾಡ್ತಾ ಇದ್ದಾನೆ ಅವನು ರಂಗನಾಥ. ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬಕೋಬೇಡ. ನೀನು ಆರಾಮಾಗಿರು, ನಾನಿದ್ದೀನಿ. ಈಗಳೇ ಇನ್ನೊಂದು ಎಲೆಕ್ಷನ್ ಬೇರೆ ಗೊತ್ತಾಯ್ತಲ್ಲ, ಅದಕ್ಕೆ ಅವನು ಎಲೆಕ್ಷನಿಗೆ ನಿಂತ್ಕೋಬೇಕು ಅಂತನ ಪ್ಲಾನ್ ಮಾಡವನೆ. ಈಗ ನಿನ್ನು ಬೇರೆ ಮಾಡಿಬಿಟ್ರೆ ನಿನ್ನ ನೋಟ್ ಬೇರೆ ನನ್ನ ನೋಟ್ ಬೇರೆ ಅವನ ನೋಟ್ ಬೇರೆ ಆಗ್ಬಿಟ್ಟು ಅವ್ನು ಗೆದ್ಕೋಬೋದು ಅಂತ ಐಡಿಯಾ ಹಾಕ್ಯಣವನೆ. ಅವೆಲ್ಲ ನಡೀತಾವೆಲ್ಲ ಸೀನಾ. ಸುಮ್ಕಿರ್ಲ, ನೀನೇನು ಮಾತಾಡಬೇಡ, ಸುಮ್ಕಿರ್ಲ. ಹಬ್ಬೊಂದಾಗಲಿ ದೇವ್ರೊಂದಾಗಲಿ ಎಲ್ಲ ಮುಗಿಲಿ, ಆಮೇಲೆ ನಾನೇ ಮಾತಾಡ್ತೀನಿ. ನೀನು ಸುಮ್ಕಿರು. ಇಲ್ಲ ಗೌಡ್ರೆ, ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ ಗೌಡ್ರೆ. ಬೇಕಾದ್ರೆ ನನ್ನೊಂದು ಪಕ್ಷ ಏನನ್ನ ಬೈದು ಬಿಡ್ಲಿ, ಹಾಳಾಗಿ ಓತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಈಗಲ್ರಿ ಗೌಡ್ರೆ, ನಿಮ್ಮನ್ನ ಯಾರನ್ನ ಏನನ್ನ ಅಂದ್ರೆ ನನಗೆ ಮಾತ್ರ ತಡ್ಕೊಂಬಕ್ಕಾಗಲ್ಲ ಗೌಡ್ರೆ. ದೇವರಾಣೆಗೂ ಹೇಳ್ತೀನಿ, ನಮ್ಮ ತಾಯಣೆಗೂ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನೀವು ಕೂಲಿ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಎಣ್ಣೆ ಕುಡಿಸ್ತೀರಾ ಅಂತ ನಾನು ಮಾತಾಡಲ್ಲ ಯಾವತ್ತೂ. ನಿಮ್ಮ ಮೇಲೆ ಅದೇನೋ ಗೊತ್ತಿಲ್ಲ ಗೌಡ್ರೆ, ದೇವ್ರ ಭಾವನೆ ಐತೆ ನನಗೆ. ನಿಮ್ಮನ್ನ ಯಾರಾನ ಒಂದು ಚಕಾರ ಎತ್ತೇನೋ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಯವ್ರೆ ಅಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಗೌಡ್ರೆ. ಬೇಡ ಕಂಡ್ಲ ಸೀನಾ, ಬೇಡ ಕಣೋ. ಕ್ಷಣ ತಡೆದ್ರೆ ಗುಣ ಕೊಡ್ತಂತೆ. ದೊಡ್ಡರು ಯಾಕಲ್ಲ ಹೇಳಿರೋದು, ತಾಳ್ಮೆಯಿಂದ ಇರಬೇಕು ಅಂತನ. ಸಮಾಧಾನವೇ ಪ್ರಧಾನ ಕಾಣ್ಲ. ಸುಮ್ಮನಿರಲ್ಲ, ಸುಮ್ಮನಿರು. ಲೇ ಊರಾಗೆ ಜನ ಎಲ್ಲನ ಮ್ಯಾಕೆತ್ತಿ ಕೆಡವರೆ ಕಂಡ್ಲ ಇರೋದು. ಓಹೋ, ಊರಾಗ ಹಳ್ಳಿ ಜನಗಳ್ನೇನು ತಿಳ್ಕೊಂಡಿದ್ದೆ ನೀನು? ಸುಲಭ ಮಾಡ್ಕೊಂಡಿದ್ದೆ. ನಾವು ಕೆಳಕ್ಕೆ ಬೀಳೋದನ್ನೇ ನೋಡ್ತಿರ್ತಾರೆ. ಒಂದ್ಸಲಿ ನಾವು ಕೆಳಕ್ಕೆ ಬಿದ್ದಿದ್ದೀವಿ ಅಂತಂದರೆ ಆಳ್ಗೊಂದೊಂದು ಕಲ್ಲು ಅಂತ ಹಾಕಿಬಿಡ್ತಾರೆ ಕಳ್ಳ ಸೀನಾ. ನಿನ್ನ ಜನ ಏನು ತಿಳ್ಕೊಂಡವ್ರಳ ಊರಾಗೆ? ಅವ್ನು ಕುಡುಕ್ ನನ್ನ ಮಗ, ಅವ್ನಿಗೇನು ಗೊತ್ತೈತೆ? ಅವನ ತಗ ದುಡ್ಡಿಲ್ಲ, ಕಾಸಿಲ್ಲ. ಗೌಡ್ರು ಬಲ್ದಾಗ ಮೆರಿತಾ ಇದ್ದಾನೆ ಅಂತನ ತಿಳ್ಕೊಂಡವ್ರೆ. ಅದನ್ನ ನೀನು ಕೆಟ್ಟ ಹೆಸರು ಉಳಿಸ್ಕೋಬೇಡ ನೀನು. ನೀನು ದುಡಿಮೆ ಮಾಡಬೇಕು, ನೀನು ನಾಲ್ಕರಂತೆ ಬದುಕ್ಬೇಕಳ್ಳ. ಲೇ ನೀನು ನನ್ನ ಮಗಿದ್ದಂಗೆ ಕಣೋ, ಅಣ್ಣ ತಮ್ಮಿದ್ದಂಗೆ ನೀನು. ನನಗೆ ಯಾವತ್ತೂ ನೀನು ಕೆಟ್ಟೋಗೋದು ಇಷ್ಟ ಇಲ್ಲ ಕಳ್ಳ. ನಾನು 1000 ದಿನ ಬಡ್ಕೊಂಡಿದ್ದೀನಿ ನೀನು ಕುಡಿಬೇಡ ಅಂತಾನೆ. ನೀನು ನನ್ನ ಮಾತು ಕೇಳ್ತಿಲ್ಲ. ಕುಡಿಯೋದನ್ನು ಕಮ್ಮಿ ಮಾಡು. ಅಪ್ಪಯ್ಯ ಅಮ್ಮಯ್ಯನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕ. ಅವಾಗ ಸಮಾಜ ನಿನ್ನ ಚೆನ್ನಾಗಿ ನೋಡ್ಕೊಂತಿದ್ ಕಳ್ಳ. ಬುದ್ಧಿವಂತ ಕಳ್ಳಲೇ ಸೀನಾ ನೀನು. ನೀನು ನನ್ನ ಹೇಳ್ಸ್ಕಮ್ಮ ಅಂತ ಏನು ದಡ್ನೆ ಅಂದ್ಲ ನೀನು?
ಬುದ್ಧಿವಂತ. ಅವ್ನು ರಂಗನಾಥ್ನು ಅಷ್ಟೇನಾ, ಊರಗಳು ಜನಗಳಿಗೆಲ್ಲನ ಕೆಟ್ಟ ಕೆಟ್ಟ ಬುದ್ಧಿ ಹೇಳ್ಕೊಂಡು ಕೊಟ್ಟು ನಿನ್ನ ದೂರ ಮಾಡಿರೆ ಅವನಿಗೆ ಬಲ ಸಿಗ್ತೈತಿ ಅಂತ ಇವೆಲ್ಲ ಮಾಡ್ತಾ ಇದ್ದಾನೆ ಐಡಿಯಾನ. ಅವೆಲ್ಲ ನನಗೆ ಗೊತ್ತು. ಏನಂದರೆ ನಾನು ದೊಡ್ಡತನ ಉಳಿಸ್ಕೊಂಬಕ್ಕೆ ನೋಡ್ತೀನಿ ಹೊರ್ತು ಇಂಥ ಕೆಟ್ಟ ಕೆಟ್ಟ ಕೆಲಸ ಮಾಡ್ಕೊಂಡು ಸಣ್ಣ ಸಣ್ಣ ಕೆಲಸ ಮಾಡೋಕ್ಕೆ ಹೋಗಲ್ಲ ನಾನು. ಯಾವತ್ತಿದ್ರು ಜನ ನನ್ನ ಪರವಾಗಿರ್ತಾರೆ ಕಳ್ಳ. ಯಾಕಂದರೆ ನಾನು ಯಾರಿಗೂ ದ್ರೋಹ ಬಗ್ಗೆ ಮನ್ಸ ಅಲ್ಲ. ನನ್ನ ಜೊತೆಗೆ ನೀನು ಇದೆಯಾ, ನೀನು ಅಂತಾನೇನ, ಅವ್ನು ಬೋರಜ್ಞನು ಅಂತಾನೇನ. ನಾವು ಮೂವರು ಹಿಂಗೆ ಇರ್ಬೇಕು ಕಳ್ಳ. ಯಾವತ್ತೂ ಯಾವತ್ತು ಯಾರು ಕೇಳು ಬಯಸೋದು ಬೇಡ ಕಳ್ಳ. ಆತು ಗೌಡ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಆದರೆ ಗೌಡ್ರೆ, ಬೇಕಾದ್ರೆ ನಿಮ್ಮ ಕೈ ಮುಗಿದು ಬಿಡ್ತೀನಿ, ಕಾಲಿಗೆ ಬೀಳ್ತೀನಿ. ಎಣ್ಣೆ ಕುಡಿಯೋದು ಬಿಡು ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಗೌಡ್ರೆ, ನನ್ನ ಕೈಯಲ್ಲಿ ತಡ್ಕೊಂಬಕ್ಕಾಗಲ್ಲ. ಕೈ ಮುಗಿದು ಬಿಡ್ತೀನಿ. ಈಗ ನೋಡು, ಈಗ ಹಬ್ಬ ಉಣ್ಣೆ ಉದ್ದಾಗೆ ನಾನು ಎಣ್ಣೆ ಕುಡಿಯೋಕೆ ಹೋಗಲ್ಲ. ಪೂಜೆ ಪುನಸ್ಕಾರ ಟೈಮ್ನಾಗ ಎಣ್ಣೆ ಕುಡಿಯಲ್ಲ. ಈ ಮಿಕ್ಕಿದ್ದಿಂದಾಗೆ ಎಣ್ಣೆ ಬಿಟ್ಟು ಇರೋಕ್ಕಾಗಲ್ಲ ನನಗೆ. ಯಾಕೆ ಗೌಡ್ರೆ, ಇನ್ನು ಒಳಗೆ ಹೋಗಲ್ವೇ? ಪೂಜೆ ಶುರುವಾಗಿಲ್ವೇ? ಲೇ ಸೀನಾ, ಬರಲ್ಲ ಒಳಗೆ ಹೋಗೋಣ? ಅಬಾ ಬಾ 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 ಬಾ, ಯಾರು ನೀನು? ಬೋರಜ್ಞನಜ್ಜ ನೀನು? ಬರೇ ಮೈ ಬೋರಜ್ಞೆ. ರಾಮ ರಾಮ ರಾಮ, ಗುರ್ತೇ ಸಿಗಲ್ವಲ್ಲ ಅಜ್ಜ? ಒಳ್ಳೆ ರಜನಿಕಾಂತ್ ಕಂಡಂಗೆ ಕಾಣ್ತಿದ್ದ. ಎಲ್ಲಿದ್ವಜ್ಜ ಈ ಬಟ್ಟೆ? ಎಲ್ಲಿ ತಕಂಡೆ? ಅಬ್ಬಾ ಬಾಬಾ, ರಾಮ ರಾಮ ರಾಮ, ಪಿಕ್ಚರ್ನ ನೋಡ್ದಂಗೆ ಆಕೈತಲ್ಲ ಅಜ್ಜ ನೀನು ಇವತ್ತು. ಲೇ ಸೀನಾ, ಸುಮ್ಮ ಕುಕ್ಕಳ್ಳ, ಯಾಕಲ್ಲ ನಿನಗೆ ಗೊತ್ತಿಲ್ವಲ್ಲ? ಅವಾಗ ಯಾವಾಗಲ ಒಂದ್ಸರಿ ಟೂರ್ ಹೋಗ್ಬೇಕಾರೆ ನಮ್ಮ ಗೌಡ್ರೆ ಕೊಡ್ಸಿದ್ರು ಇಂಥ ಒಂದೊಂದು ಜೊತಿನ. ಯಾರೇ ರಾಮನವಮಿ ಹಬ್ಬ ಇತ್ತಲ್ವೇ, ನಮ್ಮ ಮನೆಯಳು ಇಕ್ಕೊಂಡು ಹೋಗಜ್ಜ ಇವನ್ನ ಅಂತನ ತೆಗ್ದಾಕಿಳು. ಇವತ್ತನ ಚೆನ್ನಾಗಿರೋ ಇಕ್ಕೊಂಡು ಹೋಗಜ್ಜ ಅಂತ ಅಂದ್ಲು. ಇಕ್ಕೆ ಮಂದಿ ಸಂತೋಷವಾಕೈತೆ ಕಣಜ್ಜ, ನೀನು ನೋಡ್ತಾ ಇದ್ರೆ ಬೋಲ ಆನಂದವಾಕೈತೆ. ಅಜೋ, ದಿನ ನೀನು ಬಟ್ಟೆ ಇಕ್ಕೆಳಜ್ಜ, ಜನಗಳು ನಿನ್ನ ಬಟ್ಟೆ ಇಕ್ಕೆಂಬದನ್ನೇ ಇಷ್ಟಪಡ್ತಾರೆ. ನೀನು ನೋಡಿರೆ ಬರೇ ಮೈ ಬಿಟ್ಕೊಂಡು ಓಡಾಡ್ಕೊಂಡಿದ್ಯಾ. ಮಳೆಗಾಲ ಆಗಲಿ ಸೊಳಗಾಲ ಆಗಲಿ ಬಿಸಿಲಾಗಲಿ. ಈಗ ಹಿಂಗೆ ಲಕ್ಷಣವಾಗಿ ಬಟ್ಟೆ ಇಕ್ಕೊಂಡು ಓಡಾಡಿರೆ ಬೇಡ ಅಂತಾರೆ ಯಾರ? ನಂದಲ್ಲಿರ್ಲಿ ಕಳ್ಳ. ಲೇ ಸೀನಾ, ಯಾವ ದೇವ್ರ ಬುದ್ಧಿ ಕೊಟ್ಟೈತಲ್ಲ ಇವತ್ತು ಎಣ್ಣೆ ಕುಡಿದಂಗಿಜ್ಜ? ಬಾ ಆ ಸ್ವಾಮಿ ರಾಮಚಂದ್ರ ಸ್ವಾಮಿ, ಶ್ರೀರಾಮಚಂದ್ರ ಸ್ವಾಮಿ ಬುದ್ಧಿದ್ದಿ ಕೊಟ್ಟನೆ ನಿನಗೆ. ಎಣ್ಣೆ ಕುಡಿದಂಗೆ ಇವತ್ತು ಒಳ್ಳೆ ಮುತ್ತು ನೋಡ್ದಂಗೆ ಆಕೈತಲ್ಲ ನೀನು ನೋಡ್ತಾ ಇದ್ರೆ. ಏಯ್ ಬರಜ್ಜ, ಸುಮ್ಮ ಕುಗಳಜ್ಜ, ನಕ್ಸರ ಮಾಡಬೇಡ ನೀನು. ಇವಾಗ ಮುತ್ತು ಅಂತ್ಯ, ಮಧ್ಯಾಹ್ನ ಮೇಲೆ ನೋಡು ಬೆಂಕಿ ಆಗ್ತೈತಿದೆ ಮುತ್ತು. ಆಮೇಲೆ ಹತ್ರಕ್ಕೆ ಬರಲ್ಲ ಯಾರನ್ನ. ಅಜೋ, ನಾನು ಕುಡಿದ್ರು ನನ್ನ ಮಾತೆ ನಾನು ಕೇಳಲ್ಲ ಕಣಜ್ಜ. ಕುಡಿದಂಗಿದ್ರೆ ಒಂಥರ ಭಯವಾದಂಗೆ ಆಕೈತೆ ಯಾರನ್ನ ಮಾತಾಡ್ಸಕ್ಕೆ. ನಾನೇನ ಎಣ್ಣೆ ಬಾಯಕ್ಕೆ ಬಿಟ್ಟಿದ್ದೀನಿ ಅಂತಂದ್ರೆ ಯಾರು ಬಂದ್ರು ನನಗೇನು ಭಯವಾದಂಗೆ ಆಗಲ್ಲ ಕಣಜ್ಜ. ಯಪ್ಪ, ಪೂಜೆ ಶುರುವಾಯಿತಂತೆ, ಬರ್ಬೇಕಂತೆ ರತ್ನ, ಅಜ್ಜಿ, ಅಮ್ಮಯ್ಯ, ಪೂಜಾರಪ್ಪರು ಎಲ್ಲರೂ ಕರೀತಾ ಇದ್ದಾರೆ. ರಪ್ಪನ್ ಬರ್ಬೇಕಂತೆ. ಬೋರ್ತಾತ, ಗೌಡ್ರೆ ಎಲ್ಲರೂ ಬರ್ಬೇಕಂತೆ, ಪೂಜೆ ಶುರುವಾಯಿತೆ. ಬತ್ತು ನಡಿಯ. ಲೇ ಪಾಪ ಮಂಜಣ್ಣ, ಅಲ್ಲೇ ಊರಗಳು ಜನವೆಲ್ಲ ಬಂದವ್ರೆ ಅಂದ. ಗೌಡ್ರೆ ಎಲ್ಲರೂ ಬಂದವ್ರೆ. ಬರ್ರಿ ರತ್ನ, ಪೂಜಾರಪ್ಪರು ಎಲ್ಲ ದೇವ್ರಿಗೆಲ್ಲ ಅಲಂಕಾರ ಮಾಡಿ ನಿಮ್ಮನ್ನೇ ಕಾಯ್ತಾ ಇದ್ದಾರೆ ಪೂಜೆ ಮಾಡಕ್ಕೆ. ಬರ್ರಿ ಹೋಗೋಣ. ನಡಿಯ. ಪುಟ್ರಂಗಜ್ಜಿ, ಪೂಜೆ ಶುರು ಮಾಡ್ಲಾ? ಪೂಜಾರಪ್ಪರೇ, ಒಂದೇ ಒಂದು ನಿಮಿಷ ತಡೀರಿ. ಗೌಡ್ರನು ಬತ್ತಾ ಇದ್ದಾರೆ, ನಮ್ಮ ಸೀನಪ್ಪ ಗೌಡ್ರು ಎಲ್ಲ ಬತ್ತಾ ಇದ್ದಾರೆ. ತಡೀರಿ ಒಂದೇ ಒಂದು ನಿಮಿಷ, ನಮ್ಮ ಹುಡುಗ ಏನು ಕರ್ಕೊಂಬರಕ್ಕೆ. ಆ ಕಡೆ ಗಮತಲೆ ಗೌಡ್ರು ಬಂದರು. ಪೂಜಾರಪ್ಪರೇ, ಇನ್ನು ಶುರು ಮಾಡ್ರಿ, ಗೌಡ್ರು ಬಂದರು. ಓಂ ಜಾನಕಿ ವಲ್ಲಭಾಯ ಸ್ವಾಹ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ರಾಮಾಯ ಧನುಷ್ಪ್ರಾಣಾಯ ಸ್ವಾಹ. ಶ್ರೀರಾಮ ಶರಣಂ ಮಮ. ರಮಾಯ ನಮಃ. ಓಂ ರಾಮಚಂದ್ರಾಯ ನಮಃ. ಓಂ ರಾಮಭದ್ರಾಯ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ದಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ಶ್ರೀರಾಮ ಪ್ರಚೋದಯಾತ್. ರಾಮ ರಾಮೇತಿ ರಮೇ ರಾಮೇ ರಾಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ರಾಮಾಯ ನಮಃ. ರಾಮಭದ್ರಾಯ ನಮಃ. ಶ್ರೀರಾಮಾಯ ನಮಃ. ಸೀತಾಪತಯ ನಮಃ. ಓಂ ರಮಾಯ ನಮಃ. ಲಕ್ಷ್ಮಣಾಯ ನಮಃ. ಸೀತಾಯ ನಮಃ. ದಶರಥಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸೀನಪ್ಪ, ಬೋರಜ್ಜ, ಯಾರನ್ನ ಗೋವಿಂದನ್ ಕೂಗ್ರಪ್ಪ ಒಂದ್ಸಲಿನ. ರಾಮಪ್ಪನ ಪಾದದ ಗೋವಿಂದ ಗೋವಿಂದ, ಹನುಮಂತರಾಯಪ್ಪನ ಪಾದದ ಗೋವಿಂದ ಗೋವಿಂದ, ಭೂತಪ್ಪನ ಪಾದದ ಗೋವಿಂದ ಗೋವಿಂದ.
ಬರ್ರಿ ಮಂಗಳಾರತಿ ತಗೋ ಬರ್ರಿ. ಸ್ವಾಮಿ ನಮ್ಮಪ್ಪ ಶ್ರೀರಾಮಚಂದ್ರ ನಮ್ಮೂರವ್ರಿಗೆಲ್ಲ ಒಳ್ಳೇದು ಮಾಡಪ್ಪ. ಹಾಂ, ಯಾರಿಗೂ ತೊಂದರೆ ತಾಪತ್ರ ಇಲ್ದಂಗೆ ಕಾಪಾಡ್ಕೊಂಡು ಹೋಗಪ್ಪ. ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಪ್ಪ. ಸ್ವಾಮಿ ನಮ್ಮಪ್ಪ ನಮ್ಮೂರವರು ತುಂಬ ಸಮೃದ್ಧಿಯಾಗಿ ಚೆನ್ನಾಗಿ ಬದುಕಂಥ ಒಂದು ಶಕ್ತಿ ಕೊಡಪ್ಪ ತಂದೆ ಭಗವಂತ. ಶ್ರೀಮಂತಿಕೆ ಕೊಡಲಿ ಅಂದ್ರೆ ಪರವಾಗಿಲ್ಲ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಕೊಂಡು ದುಡಿಯೋ ಅಂಥ ಶಕ್ತಿ ಕೊಡಪ್ಪ ಸ್ವಾಮಿ. ದೀರ್ಘಾಯುಷ್ಮಾನ್ ಬಾಬಗೌಡ್ರೆ, ಒಳ್ಳೇದಾಗುತ್ತೆ. ನೀವಿಷ್ಟು ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ಆ ಸ್ವಾಮಿ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ. ಏನೋ ಪೂಜಾರಪ್ಪರೇ, ನೀವು ಒಳ್ಳೆ ಮನಸ್ಸಿಂದ ಶಾಂತಿಯುತವಾಗಿ ಪೂಜೆ ಮಾಡಿಕೊಟ್ರೆ ನಮ್ಮ ಪ್ರಾರ್ಥನೆ ದೇವ್ರಿಗೆ ತಲುಪುತ್ತೆ ಅಷ್ಟೇನ. ಏನೋ ನಿಮ್ಮ ಆಶೀರ್ವಾದ ಒಳ್ಳೇದಾಗಲಿ ಎಲ್ಲರಿಗೂ. ಬನ್ನಿ ಪುಟ್ರಂಗಜ್ಜಿ, ಮಂಗಳಾರತಿದಾಗ ಬನ್ನಿ. ಸ್ವಾಮಿ ನಮ್ಮಪ್ಪ ಶ್ರೀರಾಮಚಂದ್ರ ಯಾಳಾದ ಮಣಕಲ್ನ ಹೋಗಂಗೆ ಮಾಡಪ್ಪ, ಎಲ್ಲಾರ್ಗೂ ಒಳ್ಳೇದು ಮಾಡು. ನನ್ನ ಮೊಮ್ಮಗೊಂದ್ರೆ ಒಟ್ಟು ತಿಡ್ಕೆ ಕಮ್ಮಿ ಮಾಡಂಗೆ ಮಾಡು, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸು, ಎಲ್ಲಾರ್ಗೂ ಒಳ್ಳೇದು ಮಾಡಲಿ. ಸ್ವಾಮಿ ನನ್ನ ಒಬ್ಳಿಗೆಲ್ಲ ನಮ್ಮೂರವ್ರಿಗಿರೋ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ವಾಮಿ. ಸರ್ವೋ ಜನ ಸುಖಿನೋ ಭವಂತು. ಲೇ ಸೀನಾ, ಬಾರ್ಲ ಮಂಗಳಾರತಿ ತಾ ಬರಲ್ಲ. ಎಲ್ಲರಿಗೂ ಆಗಲ್ಲ ಕರೆದು ಹೇಳ್ಬೇಕೇನಲ್ಲ ಒಬ್ಬೊಬ್ರನ್ನೇನ. ಸೀನಪ್ಪ ಬೋರಜ್ಜ ನಡಿರಪ್ಪ ಎಲ್ಲರೂ ಮಂಗಳಾರತಿ ತಗೊಂಡು ತಿರ್ಗಲ್ ಹೊರಗಡೆನ ಎಲ್ಲ ಹೆಸರು ಬೇಳೆ ಪಾನಕ ಕೊಡ್ತಾ ಇದ್ದಾರೆ, ಇಸ್ಕೊಂಡು ತಿನ್ಬೇಕು. ನಡಿ ಹೋಗ ನಡೀರಿ. ಸೀನಾ ಬಾರ ಮಂಗಳಾರತಿ ತಾ ಬರ. ಎಣ್ಣೆ ಪಣ್ಣೆ ಕುಡಿಯೋದನ್ನ ಬಿಡಿಸು ಸ್ವಾಮಿ ಅಂತಾನ ಒಳ್ಳೆ ಮನಸ್ಸಿಂದ ದೇವ್ರ ಕೇಳ್ಕೊಬಾರಲ್ಲ. ಭಗವಂತ ಶ್ರೀರಾಮಚಂದ್ರ ಸ್ವಾಮಿ ನನಗೆ ಒಳ್ಳೆ ಮನ್ಸು ಕೊಡಪ್ಪ. 4 ಜನಕ್ಕೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ನನಗೆ ಕೆಟ್ಟದ್ದು ಮಾಡೋ ಅಂತ ಮನ್ಸು ಕೊಡಬೇಡ ಸ್ವಾಮಿ. ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮೂರವ್ರಿಗೆಲ್ಲ ಒಳ್ಳೇದಾಗಲಿ ಸ್ವಾಮಿ. ನಮ್ಮಪ್ಪ ನೀನೇ ಕಾಪಾಡಬೇಕು. ಒಳ್ಳೆ ಮನಸ್ಸು ಒಳ್ಳೆ ಆರೋಗ್ಯ ಕೊಟ್ಬಿಡಪ್ಪ ಸಾಕು, ನನಗಿನ್ನೇನು ಬೇಡ. ನಾನು ಶ್ರೀಮಂತ ಆಗ್ಬೇಕು ಅಂತ ನಂಗೆ ಕೇಳ್ಕೊಂತಿಲ್ಲ. ನನಗೆ ಒಳ್ಳೆ ಮನ್ಸು ಕೊಟ್ಟು 4 ಜನ ಸೀನಪ್ಪ ಒಳ್ಳೆಯವನಪ್ಪ ಅಂದರೂ ಸಾಕು ಅಂತ ಮನ್ಸು ಕೊಡಪ್ಪ ಸ್ವಾಮಿ. ನಮ್ಮ ಅಮ್ಮಯ್ಯ ನನ್ನ ಯಾವಾಗಲೂ ಬೈತೈತಿ. ನಮ್ಮ ಅಮ್ಮಯ್ಯಗೂ ಒಳ್ಳೆ ಮನ್ಸು ಕೊಡಪ್ಪ, ನನಗೂ ಒಳ್ಳೆ ಮನ್ಸು ಕೊಡಪ್ಪ. ಎಲ್ಲರಿಗೂ ನಮ್ಮ ಗೌಡ್ರು ಚೆನ್ನಾಗಿರಂಗೆ ಮಾಡು, ಎಲ್ಲರೂ ಚೆನ್ನಾಗಿರಂಗೆ ಮಾಡಪ್ಪ ತಂದೆ. ಸೀನಾ ಆತಲ್ಲ ಮಂಗಳಾರತಿ ತಗೊಂಡಿದ್ದು, ಇನ್ನೇನು ಪೂಜೆ ಎಲ್ಲ ಆಯ್ತು, ಮಂಗಳಾರತಿ ತಗೊಂಡಿದ್ದಾತು. ನಡೀರಲ್ಲ ಹೊರಗೆ ಹೋಗಿ ಇದಂತದಪ್ಪ ಅದು ಹೆಸರು ಬೇಳೆ ಪಾನಕ ಅವೆಲ್ಲನ ಹಂಚ ನಡೀರಲ್ಲ. ಪೂಜಾರಪ್ಪರೇ, ಈಗ ಮಂಗಳಾರತಿನೂ ಆಯ್ತು, ಪೂಜೆನೂ ಆಯ್ತು. ಈಗ ಎಲ್ಲಾರ್ಗು ಒಬ್ಬೊಬ್ಬರಿಗೆ ತೀರ್ಥ ಕೊಟ್ಕೊಂಡು ಹೋಗಕ್ಕಾಗಲ್ಲ. ಎಲ್ಲರ ಮೇಲೂ ಎರಸ್ಬಿಡ್ರಿ ತೀರ್ಥನ. ಬೇಕಾದ್ರೆ ಬಂದು ತಗೊಂಡೋಗ್ತಾರೆ, ಎಲ್ಲರ ಮೇಲೂ ಎರಸ್ರಿ. ಹೊರಗಡೆ ಪ್ರಸಾದ ಕೊಡ್ಬೋದು ಹೆಂಗ ಪೂಜಾರಪ್ಪರ ಇನ್ನ? ಹ್ಞೂ ಗೌಡ್ರೆ ಕೊಡ್ರಿ, ಇನ್ನ ಎಲ್ಲರಿಗೂ ಒಳ್ಳೇದಾಕೈತೆ ಕೊಡ್ರಿ, ಇನ್ನು ಪ್ರಸಾದ ಕೊಡ್ರಿ. ಅಗಳ ಸೀನಪ್ಪ ಅರೆ ಎಲ್ಲ ಹೆಸರು ಬೇಳೆ ಪಾನಕ ಎಲ್ಲ ಕೊಡ್ತಾ ಇದ್ದಾರೆ. ನಿಧಾನಕ್ಕೆ ಇಸ್ಕೊಳ್ರಮ್ಮ, ನಿಧಾನಕ್ಕೆ ಇಸ್ಕೊಳ್ರಿ. ಯಾರು ಮುಂದ್ಕೋ ಎಲ್ಲ ನೂಕಾಡೋದು ಪಾಕಾಡೋದು ಮಾಡಬೇಡ್ರಿ. ಲೇ ಪಾಪ ಶ್ರೀಧರ ನೋಡ್ಕೊಂಡು ಎಲ್ಲರಿಗೂ ಕೊಡಪ್ಪ. ಐತೆ ಮಸ್ತಾಗೈತೇನೋ ಹೆಸರು ಬೇಳೆ ಪಾನಕ, ಬೆಳೆದೆಣ್ಣಿನ ಜ್ಯೂಸ್ ಐತೆ, ನಿಂಬೆಹಣ್ಣಿನ ಪಾನಕ ಐತೆ, ಎಲ್ಲ ಐತೆ. ನಿಧಾನಕ್ಕೆ ಆಗ ಒಟ್ಟು ಇಸ್ಕೊಂಡು ತಿಂದ್ರಿ. ಯಾರು ನೂಕಾಡೋದು ಪಾಕಾಡೋದು ಮಾಡ್ಕೊಂಬೋದು ಬೀಳೋದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಗೌಡ್ರೆ ನಾನು ಒಂಚೂರು ಆ ಕಡೆಗೆ ಹೋಗಿ ಬರ್ತೀನಿ. ಹೊಲ್ತಕ್ಕೆ ಹೋಗಿ ಬರ್ಬೇಕು, ಹೋಗಿ ಬರ್ತೀನಿ. ಇಲ್ಲೇ ನಿಂತ್ಕೊಂಡಿರಿ. ಹೇಯ್ ನಿಲ್ಸಲ, ಆಮೇಲೆ ನಾನು ಬರ್ತೀನಿ ಹೋಗಾರ. ಎಲ್ಲ ಪಲ್ಲಾರ ಕೊಡ್ತಾ ಇದ್ದಾರೆ, ಹೆಸರು ಬೇಳೆ ಪಾನಕ ಕೊಡ್ತಾ ಇದ್ದಾರೆ. ಅಲ್ಲೇ ಬಿಟ್ಟು ನೀನು ಎಣ್ಣೆ ಕುಡಿಯೋಕೆ ಹೊರಟ್ಬಿಟ್ರೆ ನೀನು ನಿಂತ್ಕಣ. ಇಲ್ಲಿ ಗೌಡ್ರು ಬೈಕಂತಾರೆ. ಇಲ್ಲ ಕಣಜ್ಜ, ನಾನು ಎಣ್ಣೆ ಕುಡಿಯೋಕೆ ಹೋಗಲ್ಲ ಕಣಜ್ಜ, ಹೊಲ್ತಕ್ಕೆ ಹೋಗಿ ಬರ್ತೀನಿ. ಎಮ್ಮೆ ಗೊಡ್ಡಿನ ಅಂತ ಕಟ್ಟಕ್ಕೆ ಬರ್ತೀನಿ. ಸುಮ್ಮನೆ ನಿಂತು ಕಣಜ್ಜ. ಲೇ ಪಾಸಿಕೋರ್ ನನ್ನ ಮಗನೇ, ಹಂಗಾರೆ ನನಗೆ ಗೊತ್ತಿಲ್ವಲ್ಲ ನಿನ್ನ ಬುದ್ಧಿ. ಎಣ್ಣೆ ಕುಡಿಯೋಕ್ಕೆ ಹೋಗ್ತಿರೋದು ನೀನು. ತಡಿ ನಾನು ಬರ್ತೀನಿ, ಹೋಗೋಣ. ಒಂದು 12 ಗಂಟೆ ಹಂಗೆ ಹೋಗೋಣ, ಸುಮ್ಮನಿರ್ಲ. ನಿಧಾನ ಯಾರು ಮುಂದ್ಕೋದು ಹಿಂದ್ಕೋದು ತೆಳ್ಳಾಡೋದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಕೊಡ್ತಾರೆ, ಎಲ್ಲರಿಗೂ ಸಿಗ್ತವೆ. ಹೆಸರು ಬೇಳೆ ಪಾನಕ ಮಜ್ಜಿಗೆ ಎಲ್ಲ ಸಿಗ್ತವೆ. ಸುಮ್ಮನೆ ಸಮಾಧಾನದಿಂದ ಇಸ್ಕೋಬೇಕು. ಉಂಡ್ರಪ್ಪ, ಯಾರು ಗಾಬರಿ ಹಾಕೋಬೇಡ್ರಿ. ನಮ್ಮ ಗೌಡ್ರ ಇದ್ದಾರೆ. ಗೌಡ್ರು ಏನು ಬೇಕಾ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಊರವ್ರಿಗೋಸ್ಕರನ. ಹೆಸರು ಬೇಳೆ ಮುಗಿದ್ರೆ ಬೇಕಾದ್ರೆ ಇನ್ನೂ ತರ್ಸೋಣ. ಬೆಳೆದ ಎಣ್ಣೆನು ಮಸ್ತಾಗಿದ್ದಾವೆ. ಬೆಳೆದ ಹಣ್ಣಿನ ಸರ್ಬತ್ ಮಾಡ್ಸೋಣ, ನಿಂಬೆ ಹಣ್ಣಿನ ಸರ್ಬತ್ ಮಾಡ್ಸೋಣ. ಎಲ್ಲರಿಗೂ ಸಿಗ್ತಾವೆ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನಿಧಾನ ಪಾಪ ಶ್ರೀಧರ, ಒಂದು ರೋಟ್ ನಿಧಾನ ಮಾಡಲ್ಲ, ನಿಧಾನ ಮಾಡ್ರು. ಪೂಜಾರಪ್ಪರೇ ಈ ವರ್ಷ ನಮ್ಮ ಹುಡುಗಂದು ಹೆಂಗೈತೆ ರಾಶಿ ಭವಿಷ್ಯ ಹೇಳ್ತೀರಿ? ಹೇಳಿ ಪುಟ್ರಂಗಜ್ಜಿ, ನಿನ್ನ ಮೊಮ್ಮಗನ ಹೆಸರೇನು ಹೇಳಿ? ಮೊದಲನೇ ಅಕ್ಷರ ಯಾವ್ದು ಬರುತ್ತೆ? ಪೂಜಾರಪ್ಪರೇ, ನನ್ನ ಮೊಮ್ಮಗನ ಹೆಸರು ಮಂಜುನಾಥ. ಮಾ ಬರ್ತೈತೆ ಮೊದಲನೇ ಅಕ್ಷರ. ಪುಟ್ರಂಗಜ್ಜಿ, ಮಂಜುನಾಥ ಅಂದರೆ ಮಾ ಅಕ್ಷರ, ಸಿಂಹರಾಶಿ. ನಿನ್ನ ಮೊಮ್ಮಗಂದು ಮಿಶ್ರ ಫಲಿತಾಂಶ ಈ ವರ್ಷ. ಏನು ಪುಟ್ರಂಗಜ್ಜಿ,
ಕೆಲವು ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸ್ತಾನೆ, ಕೆಲವು ಕಡೆ ಜಾಗ್ರತೆ ಬಹಳ ಮುಖ್ಯವಾಗಬೇಕಾಗುತ್ತೆ. ಏನು ಪುಟ್ಟರಂಗಜ್ಜಿ, ಶುಭ ಅಶುಭ ಎರಡೂ ಇದೆ ಈ ವರ್ಷ ನಿನ್ನ ಮೊಮ್ಮಗಿಗೆ. ಕೆಲವು ಟೈಮ್ನಾಗೆ ಅನಿರೀಕ್ಷಿತವಾಗಿ ಯಶಸ್ಸು ಕಾಣಬಹುದು. ಶನಿ, ರಾಹು, ಗುರು ಗ್ರಹಗಳ ಪರಿಣಾಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಭಾಳ ಉತ್ತಮ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಬರುತ್ತೆ ಪುಟ್ಟರಂಗಜ್ಜಿ. ಇನ್ನು ಉದ್ಯೋಗ ವ್ಯವಹಾರ ಇವನಿಗೇನು ಇದಾಗಲ್ಲ ಒಂದು ಕಮಲ್, ಯಾಕೆಂದ್ರೆ ನೀವು ಸಣ್ಣ ಹುಡುಗ ಆಗಿರೋದ್ರಿಂದ ಉದ್ಯೋಗ ವ್ಯವಹಾರ ಏನು ಬರೋಲ್ಲ. ಆರ್ಥಿಕ ಸ್ಥಿತಿ, ಆದಾಯ ಬರುತ್ತೆ, ಖರ್ಚು ಒಂದು ಸ್ವಲ್ಪ ಹೆಚ್ಚಿರುತ್ತೆ. ಹುಡುಗನ್ನ ನೋಡಬೇಕು. ಇನ್ನು ಪ್ರೀತಿ, ವೈವಾಹಿಕ ಜೀವನನೂ ಇವನಿಗೇನು ಬರೋಲ್ಲ. ಕುಟುಂಬದ ಬೆಂಬಲ ಇವನಿಗೆ ಇರುತ್ತೆ ಪುಟ್ಟರಂಗಜ್ಜಿ. ವರ್ಷ ಮಂಜುನಾಥನಿಗೆ ಕುಟುಂಬದ ಬೆಂಬಲ ಇರುತ್ತೆ. ಕೆಲವು ಟೈಮ್ನಾಗೆ ಮನಸ್ಸಿಗೆ ಒತ್ತಡ ಇರುತ್ತೆ, ಅಶಾಂತಿನೂ ಇರುತ್ತೆ. ಮನೆಯಲ್ಲಿ ಹಿರಿಯರ ಮಾತು ಕೇಳಬೇಕು, ನಿಮ್ಮ ಹುಡುಗ ನಿಮ್ಮ ಮಾತು ಕೇಳಬೇಕು ಅಂತನ ಈ ಸಲ ಇದಿದೆ. ಆರೋಗ್ಯ ಕೆಲವೊಮ್ಮೆ ಸಮಸ್ಯೆ ಕಾಣ್ತವೆ ಪುಟ್ಟರಂಗಜ್ಜಿ. ನಿನ್ನ ಮೊಮ್ಮಗಿಗೆ ಆರೋಗ್ಯದಲ್ಲಿ ಕೆಲವು ವ್ಯತ್ಯಾಸ ಕಾಣ್ಕೊಂಡ್ಬಿಡ್ತವೆ. ಒತ್ತಡ, ದೌರ್ಬಲ್ಯ, ನಿಯಮಿತ ವ್ಯಾಯಾಮ ಮತ್ತು ಆಹಾರ ಮುಖ್ಯ ಅಂತನ ಈ ಸಲ ಪಂಚಾಂಗದಾಗ ಬರ್ದೈತಿ. ಏನು ಪುಟ್ಟರಂಗಜ್ಜಿ, ಹುಷಾರಾಗಿ ನೋಡ್ಕೊಳ್ರಿ. ಮಿಶ್ರ ಪ್ರತಿಕ್ರಿಯೆ, ಶುಭ ಲಾಭ ಅಶುಭ ಎಲ್ಲ ಇದಾವೆ ಈ ಸಲಿನ. ಹಿಂಗೆ ಅಂದ್ರೆ ನಿನ್ನ ಮಗಂದು ಲಾಭನೂ ಐತೆ, ನಷ್ಟನೂ ಐತಿ, ಆರೋಗ್ಯನೂ ಐತೆ, ಅನಾರೋಗ್ಯನೂ ಐತಿ. ಶುಭ ಲಾಭ ಎಲ್ಲ, ಶುಭ ಅಶುಭ ಎಲ್ಲ ಇದ್ದಾವೆ. ಅದರಿಂದ ನೋಡ್ಕೊಂಡು ಪುಟ್ಟರಂಗಜ್ಜಿ ನಿನ್ನ ಮೊಮ್ಮಗಂದು ಹುಷಾರಾಗಿ ಕಾಪಾಡ್ಕೊಂಡು ಹೋಗ್ಬೇಕು 2026ನೇ ಇಸ್ವಿಲಿ. ಸರಿನಾ? ಎಲ್ಲ ಒಳ್ಳೇದಾಗತ್ತೆ. ಶ್ರೀರಾಮಚಂದ್ರ ಇದ್ದಾನೆ, ಭಗವಂತ ಕಾಪಾಡ್ಕೊಂಡು ಹೋಗ್ತಾನೆ. ನಾವು 4 ಒಳ್ಳೇದು ಮಾಡ್ಬೇಕಷ್ಟೇನ. ಅದನ್ನ ಹಬ್ಬದಲ್ಲಿ 8 ಜನಕ್ಕೆ ಊಟ ಹಾಕಿ ದೇವ್ರಿಗೆ ಬಂದು ಒಂದ್ಸಲಿ ಅಭಿಷೇಕ ಮಾಡಿಸಿ. ಏನು ಪುಟ್ಟರಂಗಜ್ಜಿ, ಅಭಿಷೇಕ ಮಾಡಿಸಿ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿ, ನೀವು ಹೇಳ್ದಂಗೆ ಆಗಲಿ. ನಮ್ಮ ಹುಡುಗಿಗೆ ಒಳ್ಳೇದಾಕೈತೆ ಅಂದರೆ ನಾವು ಏನು ಮಾಡೋಕ್ಕೂ ಸಿದ್ಧವಿದ್ದೀವಿ. ಈಗ ನೀವು ಹೇಳಿದ್ರಲ್ವೇ ಸ್ವಾಮಿಗೆ ಬಂದು ಪೂಜೆ ಮಾಡಿಸ್ರಿ, ಅಭಿಷೇಕ ಮಾಡಿಸ್ರಿ ಅಂತನ ಮಾಡಿಸ್ತೀವಿ. ರಾಮ ಸ್ವಾಮಿ ಬಂದು ಒಂದ್ಸಲಿ ಪೂಜೆ ಮಾಡಿಸ್ತೀವಿ. ಇನ್ನೇನು ಉಂಬಕ್ಕೆ ಇಕ್ತಾ ಇದ್ದೀವಿ ಗೌಡ್ರೆ. ಸ್ವಾಮಿ ಪೂಜಾರಪ್ಪರೇ ಹೇಳ್ತೀನಿ ಹಿಂಗೆ ಅಂಬ್ತೀನಿ ಅಂತಲ್ಲ, ನಾವು ಹಬ್ಬ ಉಣ್ಣೆದಾಗ ಯಾವುದೇ ಒಬ್ಬೊಬ್ಬರೇ ಉಂಬಲ್ಲ, 4-5 ಜನಕ್ಕೆ ಕರೆದೇ ಉಂಬಕ್ಕೆ ಇಕ್ತೀವಿ. ಈಗ ನೀವು ಇನ್ನೊಂದು ಹೇಳಿದಿರಲ್ವೇ, ಆಯ್ತು ಬಿಡ್ರಿ. ಯಾವ್ದು ಹಬ್ಬದಾಗ ಉಣ್ಣೆದಾಗ ಒಂಥರ ಅವ್ರ ಸೇವೆ ಮಾಡೋದೆಲ್ಲ ಮಾಡಿ ನಾಳೆ ಒಂದು 10-15 ಜನಕ್ಕೆ ಉಂಬಕ್ಕೆ ಅವ್ರ ಎಲೆ ಎತ್ತಾಕ್ತೀವಿ ಬಿಡ್ರಿ. ನನಗೆ ಇನ್ನೇನಿಲ್ಲ ಪೂಜಾರಪ್ಪರೇ. ನಮ್ಮ ಹುಡುಗ ನಮ್ಮ ಅಮ್ಮಗ ಒಂದೀಟು ಒಳ್ಳೆನಾಗ್ಬಿಟ್ರೆ ಅವನ ಜೀವನ ಒಂದಿಟ್ಟು ಸುಧಾರಿಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ಎಲ್ಲ ಸರಿ ಅವಂದು ನಸ್ತಿಟ್ಗೆ ನನ್ನ ಮಗ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಮೇಷ್ಟ್ ಹೇಳ್ತಾರಲ್ಲ, ಪುಟ್ಟರಂಗಜ್ಜಿ ನಿನ್ನ ಮೊಮ್ಮಗ ಬೋಲ್ ಚಂದಕ್ಕೆ ಓದ್ತಾನೆ, ತೀಟ್ಗೆ ಬಿಟ್ರೆ ನಿನ್ನ ಮೊಮ್ಮಗ ಬೋಲ್ ಚಂದಕ್ಕೆ ಓದ್ತಾನೆ ಅಂತಾನ ಹೇಳ್ತಾರೆ ಮೇಷ್ಟ್ರು. ಇವ್ರ ಅಪ್ಪ ಅಷ್ಟೇ ಪೂಜಾರಪ್ಪರೇ, ಸೀನಪ್ಪ ಇದ್ದಾನಲ್ಲ, ಓದಕ್ಕೆ ಕುಕೊಂಬಿಟ್ರೆ ತಪಸ್ ಮಾಡ್ದಂಗೆ ಓದ್ಬಿಡೋನು. ಯಾವುದೋ ಅನಿಷ್ಟ ನನ್ನ ಮಗೊಂದೊಂದಿಟ್ಟು ಎಣ್ಣೆ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟು ಅಧ್ವಾನಾಗ್ಯವನ ಅಚ್ಚನ. ಪೂಜಾರಪ್ಪರೇ, ಎಣ್ಣೆ ಬಿಡ್ಸೋಕ್ಕೆ ಸ್ವಾಮಿಗೇನು ಪೂಜೆ ಮಾಡಕ್ಕೆ ಬರಲ್ವೇ? ಇಲ್ಲ ಪುಟ್ಟರಂಗಜ್ಜಿ, ಆ ಥರ ಎಲ್ಲ ಎಣ್ಣೆ ಕುಡ್ಸೋಕ್ಕೆಲ್ಲ ಸ್ವಾಮಿ ಪೂಜೆ ಮಾಡಿ ಸ್ವಾಮಿ ಎಣ್ಣೆ ಕುಡ್ಸೋದು ಬಿಡಂಗಿದ್ದೀರಿ ಇನ್ನೇನಂತೆ. ಅವರ ಮನೋ ಇಚ್ಛೆ ಅದು. ನಾನು ಒಳ್ಳೇನಾಗಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಕುಟುಂಬಕ್ಕೆ ಒಳ್ಳೇದಾಗಬೇಕು, ಒಳ್ಳೆ ಗಂಡನಾಗಬೇಕು, ಒಳ್ಳೆ ಮಗನಾಗಬೇಕು, ಒಳ್ಳೆ ತಂದೆ ಆಗಬೇಕು ಅಂತ ಅವ್ರ ಮನಸ್ಸಿಗೆ ಬರಬೇಕು. ಸೀನಪ್ಪನ್ನ ಇಡೀ ತುಮಕೂರು ಜಿಲ್ಲೆನೇ ಕೊಂಡಾಡುತ್ತೆ, ಶಿರಾ ತಾಲೂಕಿಗೆ ಕೊಂಡಾಡುತ್ತೆ. ಏನಂದರೆ ಅದೇ ಸ್ವಲ್ಪ ಎಣ್ಣೆ ಹೊಡಿತಾರೆ, ದುಶ್ಚಟಗಳಿಂದ ದೂರ ಇರಬೇಕಷ್ಟೇ. ಏನು ಪುಟ್ಟರಂಗಜ್ಜಿ, ನಾವು ಸ್ವಾಮಿ ಹತ್ರ ಕೇಳ್ಕೊತೀವಿ, ಅವ್ರಿಗಂತ ಮನ್ಸು ಕೊಡಪ್ಪ ಅಂತನ ಸ್ವಾಮಿ ರಾಮಸ್ವಾಮಿ ಹತ್ರ ಕೇಳ್ಕೊತೀವಿ, ರಾಮಪ್ಪನ ಹತ್ರನ. ಎಲ್ಲ ಒಳ್ಳೇದಾಗುತ್ತೆ ಪುಟ್ಟರಂಗಜ್ಜಿ. ಹೊರಗಡೆ ಹೆಸರು ಬೇಳೆ ಪಾನಕ ಎಲ್ಲ ಕೊಡ್ತಿದ್ದಾರೆ, ಎಲ್ಲರೂ ಸ್ವೀಕರಿಸ್ಬೇಕು. ಏನಮ್ಮ ಸುಶೀಲಮ್ಮ, ಕೆಂಪಜ್ಜಿ, ಪ್ರದೀಪ, ಎಲ್ಲರೂ ಹೋಗ್ರಪ್ಪ, ಎಲ್ಲ ಸ್ವಾಮಿ ಪ್ರಸಾದ ಇಸ್ಕೊಂಡು ತಿನ್ನೋಗ್ರಪ್ಪ, ಎಲ್ಲ ಒಳ್ಳೇದಾಗಲಿ. ಆಯ್ತು ಸ್ವಾಮಿ, ನೀವು ಹೇಳ್ದಂಗೆ ಆಗಲಿ ಸ್ವಾಮಿ, ಎಲ್ಲರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಸ್ವಾಮಿ ನೀವು ಬರ್ರಿ, ಪ್ರಸಾದ ಇಸ್ಕೊಂಡು ತಿಂಬನ ಎಲ್ಲರೂ. ಬರ್ರಿ ಸ್ವಾಮಿ. ಯಾಜಯ್ ಬಾರ ಜಾತು ಪೂಜಾರಪ್ಪರ ದಿನ ಸಿಗ್ತಾರೆ, ಮಾತಾಡ್ಸಲ್ಲ. ಇವತ್ತಿಲ್ಲಿ ದೇವಸ್ಥಾನ ಅಂತ 1 ಗಂಟೆ ಮಾತಾಡ್ತೀಯ. ಬಾಲ್ ಹೆಸರು ಬೇಳೆ ಪಾನಕ ಎಲ್ಲ ಮುಗ್ದೋಕಂತ ಹೋಗೋಣ. ಪುಟ್ಟರಂಗಜ್ಜಿ ಹೋಗ್ರಿ, ಕರ್ಕೊಂಡೋಗ್ರಿ ಮೊಮ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲ ಪ್ರಸಾದ ಕೊಡ್ಸೋಗಿ ಹೋಗಿ. ಆಕೆ ದಡಿ ಗುದ್ದು ಬಿಡ ನಿನ್ನ, ದಡಿ ಹಂಗೆ ಗುನಿ ಕಟ್ಟಿಸ್ದಂಗೆ ಆಗಿಬಿಡ್ಬೇಕು ನೀನು ಕುಟ್ಟಿರಿ. ಆ ಪೂಜಾರಪ್ಪರ್ತಾಗ ಮಾತಾಡ್ತಿದ್ರು ಬಾಲೆ ಹೆಸರು ಬೇಳೆ ಪಾನಕ ತಿಂಬನ ಅಂತೆ. ಅಷ್ಟೊಂದು ಆಲೇನ ಅವಂತ ರೊಕ್ಕಣೈತಿ ನಿನಗೆ? ಹೋಗಿ ಇಸ್ಕೊಂಡು ತಿನ್ನೋಗಿ ಹೋಗಿ. ನಿನ್ನ ಉಬ್ಬಿಸ್ಬಿಟ್ರೆ ನಿನ್ನ ಮ್ಯಾಕ್ ಕಂತೀಯ. ಬಿಡಿ ಪುಟ್ಟರಂಗಜ್ಜಿ, ಬೈಯೋಕೋಬಿಡಿ. ಮಕ್ಕಳಲ್ವಾ, ಮಕ್ಕಳಿಗೆ ತಿಂಡಿ ತಿನಿಸಿನ ಬಗ್ಗೆ ಸ್ವಲ್ಪ ಆಸೆ ಜಾಸ್ತಿ. ಕರ್ಕೊಂಡೋಗಿ.
ಕಣ್ ಪೂಜಾರಪ್ಪರೇ, ಸಮಯ ಸಂದರ್ಭ ಅಂತ ಏನು ನೋಡಲ್ಲ, ಎಲ್ಲೇನು ಮಾತಾಡ್ಬೇಕು ಗೊತ್ತಾಗಲ್ಲ. ನಮಗೆ ಬೇಜಾರು ಮಾಡ್ಬಿಡ್ತಾವೆ ಹುಡುಗರು. ಪಟಿ 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 ಸೇರಿಸಿ ಬಿಡೋಣ ಎಂಬ ಸಿಟ್ಟು ಬಂದ್ಬಿಡ್ತೈತಿ. ಸಮಾಧಾನ ಮಾಡ್ಕೊಳ್ಳಿ, ಮಕ್ಳಿಗೆ ಬುದ್ಧಿ ಇರುತ್ತಾ? ನಾವು ದೊಡ್ಡರೇ ಒಂದೊಂದ್ಸಲಿ ತಪ್ಪು ಮಾಡ್ತೀವಿ, ಮಕ್ಳಿಗೆ ಏನು ಮಾಡ್ತೇವೆ? ಸಮಾಧಾನ ಮಾಡ್ಕೊಳ್ಳಿ ಅಷ್ಟೇ. ನಡೀರಿ ಅಮ್ಮಣ್ಣಿ ಸುಶೀಲಮ್ಮ, ನಡಿಯಮ್ಮ ಹೋಗೋಣ, ಕರ್ಕೊಂಡು ಹೋಗೋಣ ನಡಿಯಮ್ಮ. ಅವ್ರಿಗೆಲ್ಲ ಹೆಸರು ಬೇಳೆ ಪಾನಕ ಎಲ್ಲ ಕೊಡ್ಸೋಣ ನಡಿ.